ದಿನೇ ದಿನೇ ತೀವ್ರವಾಗುತ್ತಿರುವ ವಿದ್ಯುತ್ ಅಭಾವದಿಂದ ರೈತರ ಜೀವನ ಸಂಕಷ್ಟಕ್ಕೆ ಸಿಲುಕಿದ ಹಿನ್ನೆಲೆಯಲ್ಲಿ ಸಮರ್ಪಕ ವಿದ್ಯುತ್ ಸರಬರಾಜು ಮಾಡುವಂತೆ ಆಗ್ರಹಿಸಿ ರೈತರು ನಿಡಘಟ್ಟ ವಿದ್ಯುತ್ ಉಪಕೇಂದ್ರದ ಎದುರು ಪ್ರತಿಭಟನೆ ಮಾಡಿದ್ರು. ಕಳೆದ 1.5 ತಿಂಗಳಿಂದ ಈಚೆಗೆ ಏನು 7 ಅವರ್ ಕರೆಂಟ್ ಕೊಡ್ತೀವಿ ಅಂತ ಈ ಸರ್ಕಾರ ವಾಗ್ದಾನ ಮಾಡಿದೆ. 7 ಅವರ್ ಇಲ್ಲ, ಕನಿಷ್ಠ ಕರೆಕ್ಟಾಗಿ 2 ರಿಂದ 3 ಅವರ್ ಕರೆಂಟ್ ಕೊಡ್ತಾ ಇಲ್ಲ. ನಿಡಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಉಂಟಾಗುತ್ತಿರುವ ವಿದ್ಯುತ್ ವ್ಯತ್ಯಯದಿಂದ ಬೆಳೆಗಳಿಗೆ ಸಮಯಕ್ಕೆ ಸರಿಯಾಗಿ ನೀರುಣಿಸಲು ಸಾಧ್ಯವಾಗದೆ ಅನೇಕ ರೈತರು ಬೆಳೆ ವೈಫಲ್ಯವನ್ನ ಎದುರಿಸುತ್ತಿದ್ದಾರೆ. ಹೈನುಗಾರಿಕೆಯನ್ನ ಅವಲಂಬಿಸಿಕೊಂಡಿರೋ ಸಣ್ಣ ರೈತರು ತಮ್ಮ ದನ ಕರುಗಳಿಗೆ ಕುಡಿಯೋ ನೀರು ಒದಗಿಸುವುದಕ್ಕೂ ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ. ತೋಟದ ಮನೆಗಳಲ್ಲಿ ವಾಸಿಸುವ ರೈತ ಕುಟುಂಬಗಳು ಇಡೀ ರಾತ್ರಿ ವಿದ್ಯುತ್ ಇಲ್ಲದೆ ಕತ್ತಲಲ್ಲೇ ಕಾಲ ಕಳೆಯುವಂತಾಗಿದೆ. ಇನ್ನು ಈ ಸಮಸ್ಯೆ ಕುರಿತು ಹಲವು ಬಾರಿ ಮೆಸ್ಕಾಂ ಇಲಾಖೆಗೆ ಮನವಿಯನ್ನ ಸಲ್ಲಿಸಿದ್ದರೂ ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲಾಖೆಯ ನಿರ್ಲಕ್ಷ್ಯ ಧೋರಣೆಯಿಂದ ರೈತರ ಬದುಕು ದುಸ್ಥಿತಿಗೆ ತಲುಪಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಅನ್ನದಾತನ ಗೋಳು, ಈ ದೇಶದ ಬೆನ್ನೆಲುಬು ಅನ್ನದಾತ ಅಂತ ಹೇಳ್ತೀವಿ, ರೈತ ಅಂತ ಹೇಳ್ತೀವಿ. ಆದರೆ ರೈತನ ಗೋಳು, ರೈತ ದುಡಿದಲ್ಲೇ ಮನೇಲಿ ಇದ್ರೆ ತಿನ್ನೋದಕ್ಕೆ ಅನ್ನ ಯಾವ ಅಧಿಕಾರಿಗೂ ಸಿಗೋದಿಲ್ಲ. ಅದನ್ನ ಅವ್ರು ಅರ್ಥಕೋಬೇಕು. ಅರ್ಥಕೊಂಡಿಲ್ಲದ ಪರಿಣಾಮ ಬಹಳಷ್ಟು ಜನ ಅಧಿಕಾರಿಗಳು ಹೇಳ್ತಾರಂತೆ. ನಮ್ಮ ರೈತರು ಫೋನ್ ಮಾಡಿದಾಗ ಏನಪ್ಪ ಹಾಲು ಕರೆಯೋಕ್ಕೆ ಪರ್ಮಿಷನ್ ತಗೋಬೇಕು, ಮಿಷಿನ್ ತಗೋಬೇಕು ಅಂತ ಹೇಳ್ತಾರೆ. ಅವ್ರು ಹಾಲು ಕುಡಿಯೋದು ಬಿಡ್ಲಿ, ಅವ್ರ ಮಕ್ಕಳು ಹಾಲು ಕುಡಿಯೋದು ಬಿಡ್ಲಿ, ಅವಾಗ ನಾವು ಪರ್ಮಿಷನ್ ತಗೋತೇವೆ. ಇನ್ನು ಇದೇ ವೇಳೆ ಮಾತನಾಡಿದ ರೈತ ಮುಖಂಡ ರವಿ ಚಿಕ್ಕದೇವನೂರು, ವಿದ್ಯುತ್ ಸಮಸ್ಯೆಯನ್ನ ತಕ್ಷಣ ಪರಿಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಲಾಗುವುದು. ರೈತರ ಪಂಪ್ ಸೆಟ್ಗಳಿಗೆ ನಿರಂತರ ಮತ್ತು ಸಮರ್ಪಕ ವಿದ್ಯುತ್ ಸರಬರಾಜು ಮಾಡುವುದು ಸರ್ಕಾರದ ಹೊಣೆಯಾಗಿದೆ ಅಂತ ಗುಡುಗಿದ್ರು. ಕಳೆದ 1.5 ತಿಂಗಳಿಂದ ಈಚೆಗೆ ಏನು 7 ಅವರ್ ಕರೆಂಟ್ ಕೊಡ್ತೀವಿ ಅಂತ ಈ ಸರ್ಕಾರ ವಾಗ್ದಾನ ಮಾಡಿದೆ. 7 ಅವರ್ ಇಲ್ಲ, ಕನಿಷ್ಠ ಕರೆಕ್ಟಾಗಿ 2 ರಿಂದ 3 ಅವರ್ ಕರೆಂಟ್ ಬರ್ತಾ ಇಲ್ಲ. ಹಾಗಾಗಿ ಅನ್ನದಾತನ ಗೋಳು, ಈ ದೇಶದ ಬೆನ್ನೆಲುಬು ಅನ್ನದಾತ ಅಂತ ಹೇಳ್ತೀವಿ, ರೈತ ಅಂತ ಹೇಳ್ತೀವಿ. ಆದರೆ ರೈತನ ಗೋಳು, ರೈತ ದುಡಿದಲ್ಲೇ ಮನೇಲಿ ಇದ್ರೆ ತಿನ್ನೋದಕ್ಕೆ ಅನ್ನ ಯಾವ ಅಧಿಕಾರಿಗೂ ಸಿಗೋದಿಲ್ಲ. ಅದನ್ನ ಅವ್ರು ಅರ್ಥಕೋಬೇಕು. ಅರ್ಥಕೊಂಡಿಲ್ಲದ ಪರಿಣಾಮ ಬಹಳಷ್ಟು ಜನ ಅಧಿಕಾರಿಗಳು ಹೇಳ್ತಾರಂತೆ. ನಮ್ಮ ರೈತರು ಫೋನ್ ಮಾಡಿದಾಗ ಏನಪ್ಪ ಹಾಲು ಕರೆಯೋಕ್ಕೆ ಪರ್ಮಿಷನ್ ತಗೋಬೇಕು, ಮಿಷಿನ್ ತಗೋಬೇಕು ಅಂತ ಹೇಳ್ತಾರೆ. ಅವ್ರು ಹಾಲು ಕುಡಿಯೋದು ಬಿಡ್ಲಿ, ಅವ್ರ ಮಕ್ಕಳು ಹಾಲು ಕುಡಿಯೋದು ಬಿಡ್ಲಿ, ಅವಾಗ ನಾವು ಪರ್ಮಿಷನ್ ತಗೋತೇವೆ. ಹಾಗಾಗಿ ರೈತರ ಹತ್ರ ಮಾತಾಡ್ಬೇಕಾದ್ರೆ ರೈತರು ಇವತ್ತು 10 ಗಂಟೆಗೆ ಸೇರ್ತೀವಿ, 10:30 ಸೇರ್ತೀವಿ ಇಂದಾಗ 9:30 ಬರಬೇಕು. ಆದ್ರೆ ಬಂದಿದ್ದು ಎಷ್ಟು ಗಂಟೆಗೆ? 12 ಗಂಟೆ ಸುಮಾರಿಗೆ ಬರ್ತಾರೆ. ರೈತರ ಬಗ್ಗೆ ಇರುವಂತ ಅವ್ರಿಗೆ ಉಡಾಫೆ ಎಷ್ಟಿದೆ? ಯಾಕೆಂದ್ರೆ ನಾವು ಅನ್ನದಾತ ಇವತ್ತೇನು ಕೇಳೋದಿಲ್ಲ ಅಂತನ, ನಾವು ಯಾವುದು ಉಗ್ರ ಪ್ರತಿಭಟನೆ ಮಾಡೋದಿಲ್ಲ ಅಂತನ. ಯಾಕೆಂದ್ರೆ ರೈತನ ತಾಳ್ಮೆ ಇದೆ. ಆ ತಾಳ್ಮೆ ಗೆಟ್ರೆ ಎಂತ ಪರಿಸ್ಥಿತಿ ನಿಭಾಯಿಸಬೇಕಾಗುತ್ತೆ ಅಂತ ನೀವೆಂತಲ್ಲ, ಇಡೀ ಸಮಾಜ ಎದುರಿಸಬೇಕಾಗುತ್ತೆ, ಇಡೀ ನಾಗರಿಕ ಬಂಧುಗಳು ಎದುರಿಸಬೇಕಾಗುತ್ತೆ. ಯಾಕೆಂದ್ರೆ ಅನ್ನದಾತ ದಿನಕ್ಕೆ ನಿಮ್ಗೆ ಮಕ್ಕಳಿಗೆ ಕುಡಿಲಿಕ್ಕೆ ಹಾಲು ಕೊಡ್ತಾನೆ, ತಿನ್ಲಿಕ್ಕೆ ಕೊಡ್ಲಿಕ್ಕೆ ಅನ್ನ ಕೊಡ್ತಾನೆ. ಆಯ್ತು, ನಮಗೆ ಕರೆಂಟ್ ಬೇಡ, ನೀವು ಹಾಲು ಹಣ್ಣು ಏನು ತಿಂತಿರಲ್ಲ ಅನ್ನ, ಅದನ್ನ ಬಿಟ್ಬಿಡಿ ನೋಡೋಣ ದಿವ್ಸಗಟ್ಲೆ. ನಾವು ಬೇಕಾದ್ರೆ ಕರೆಂಟ್ ಇಲ್ಲ ತಿಂಗಳಗಟ್ಲೆ ಇರ್ತೀವಿ. ಯಾಕೆಂದ್ರೆ ನಿಮಗೆ ಸಾವಿರಾರು ಮೀಟಿಂಗ್ ಇರ್ಬೋದು, ಬ್ಯುಸಿ ಇರ್ಬೋದು, ಏನಾಗ್ತಾ ಇದೆ ಏನು ಪರಿಸ್ಥಿತಿ ಅಂತ ಕೇಳಕ್ಕೆ ಅವಲ್ಲಿ ಯಾರಿಗೂ ಇಲ್ವಾ? ಯಾಕೆಂದ್ರೆ ಈ ತಂತ್ರ ಸರ್ಕಾರ ಏನು ವಾಗ್ದಾನ ಕೊಟ್ಟು ಉಚಿತ ಕರೆಂಟ್ ಕೊಡ್ತೀವಿ ಅಂತ ಹೇಳಿ ಕೊಟ್ಟು ಇವತ್ತು ರೈತರನ್ನ ಏನು ಒಂದು ಕೂಪಕ್ಕೆ ತಳ್ತಾ ಇದ್ದಾರೆ. ಯಾವ ಥರ ಅಂತಂದರೆ ಅವನಿಗೆ ಅಳಲಿಕ್ಕೂ ಶಕ್ತಿ ಇಲ್ಲ. ಎಲ್ಲರೂ ಕೂಡ ಕರೆಂಟಿನ ಕಾಯ್ಕೊಂಡು ಹೊಲದ ಬದಿನಲ್ಲೇ ಕಾಯ್ಕೊಂಡು ಅಲ್ಲೇ ಮಲ್ಕೊಂಡು ಮತ್ತು ಮನೆಗೂ ಬರೋಕ್ಕಾಗ್ದಲ್ಲೇ ಅಸಹಾಯಕರಾಗಿದ್ದಾರೆ. ಬೆಳೆದ ಖರ್ಚು ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಂಥ ಬೆಳೆ ಕೈಗೆ ಬರುವ ತುತ್ತ ಬಾಯಿಗೆ ಬರದಂಥ ಪರಿಸ್ಥಿತಿ ಬಂದಿದೆ. ಅವ್ರು ಇಲ್ಲಿ ಪ್ರತಿಭಟನೆಗೆ ಬರಲಿಕ್ಕೂ ಕೂಡ ಅಲ್ಲಿ ಒಂದು ಅರ್ಧ ಗಂಟೆ ಕರೆಂಟ್ ಕೊಡ್ತಾರೆ, ನೀರು ಬಿಟ್ಟು ಬರೋಣ ಪ್ರತಿಭಟನೆ ಅಂತ ಹೇಳಿ. 1 ದಿವಸ 2 ದಿವಸ ಮುಂಚೆ ಮೆಸೇಜ್ ಮಾಡಿದರೆ ಅವತ್ತು ಕರೆಂಟ್ ಕೊಡ್ತಾರೆ. ಯಾಕೆ ಇಷ್ಟು ದಿವಸ ಕರೆಂಟ್ ಕೊಡೋಕ್ಕಾಗಲ್ಲ? ಯಾಕೆಂದ್ರೆ ಕರೆಂಟ್ ಬಂದ್ರೆಲ್ಲ ರೈತರು ಅಲ್ಲಿರ್ತಾರೆ, ಇಲ್ಲಿ ಪ್ರತಿಭಟನೆಗೆ ಯಾರೂ ಬರೋದಿಲ್ಲ ಅಂತ. ಹಾಗಾಗಿ ರೈತರೇ, ನಾವು ಒಗ್ಗಟ್ಟಾದರೆ ಬರೀ KEB ಇಲಾಖೆ ಅಲ್ಲ, ವಿದ್ಯುತ್ ಶಕ್ತಿ ಇಲಾಖೆ ಅಲ್ಲ, ಪ್ರತಿಯೊಂದು ಇಲಾಖೆಗೂ ಬುದ್ಧಿ ಕಲಿಸ್ಬೋದು. ಯಾಕೆಂದ್ರೆ ನಾವು ದುಡಿಯೋದು ನಿಲ್ಸಿದೆ ಅಂದರೆ ಬರೀ ನಮ್ಮ ಭಾಗ ಅಂತಲ್ಲ, ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ತಿನ್ನಕ್ಕೆ ಅನ್ನ ಬೆಳೆದ ಹೋದ್ರೆ ದುಡ್ಡು ತಿನ್ನೋಕ್ಕಾಗಲ್ಲ, ಮಿಷಿನರಿ ತಿನ್ನೋಕ್ಕಾಗಲ್ಲ. ರೈತ ಏನನ್ನ ಬೆಳಿತಾನೆ, ರಾಗಿ ಇರ್ಬೋದು, ಜೋಳ ಇರ್ಬೋದು, ಹಣ್ಣು ಹಂಪಲು ಇರ್ಬೋದು, ಬಾಳೆಹಣ್ಣು ಇರ್ಬೋದು, ದಾಳಿಂಬೆ ಇರ್ಬೋದು, ನಾವೆಲ್ಲ ಏನು ಬೆಳಿತೀವಿ? ಮಕ್ಕಳಿಗೆ ಕುಡಿಲಿಕ್ಕೆ, ಹಸು ದನ ಕರುಗಳಿಗೆ ನೀರು ಕುಡಿಸೋದಿಕ್ಕೆ, ಮೇವು ಹಾಕ್ಲಿಕ್ಕೆ, ಹಾಲು ಕರೀಲಿಕ್ಕೆ ಕರೆಂಟ್ ಕೊಡೋಕ್ಕಾಗಲ್ಲ ಅಂತ ಹೇಳೋಂಥ ಅಸಹಾಯಕ ಪರಿಸ್ಥಿತಿ ಇಂಥ ಲಜ್ಜೆಗೆಟ್ಟ ಇಲಾಖೆಗೆ ಹೇಳಬೇಕು ಧಿಕ್ಕಾರ. ಇಂಥ ನಡೆಸ್ಕೊಂತಿರೋ ಸರ್ಕಾರಕ್ಕೆ ಹೇಳಬೇಕು ಧಿಕ್ಕಾರ.
ಇನ್ನು ಪ್ರತಿಭಟನೆಯಲ್ಲಿ ಅನೇಕ ರೈತರು ಭಾಗವಹಿಸಿ ವಿದ್ಯುತ್ ಇಲಾಖೆಯ ವಿರುದ್ಧ ಘೋಷಣೆಗಳನ್ನ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಮಸ್ಯೆಗೆ ಶೀಘ್ರ ಪರಿಹಾರ ನೀಡುವಂತೆ ಅಧಿಕಾರಿಗಳಿಗೆ ಒತ್ತಾಯಿಸಿದ್ರು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.